ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಮಿತ್ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು 10 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಮಮ್ಮಿ ಇವತ್ತು ಮನೆಯಲ್ಲಿ ಸೌತೆ ಬೀಜದ ಉಪ್ಪಿಟ್ಟನ್ನು ಮಾಡ್ತಾಯಿದ್ದಾರೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಇದನ್ನು ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿಂತಾರೆ. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಈ ಸೌತೆ ಬೀಜನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಆ್ಯಂಡ್ ಇದನ್ನು ಯಾವ ರೀತಿ ಸ್ಟೋರ್ ಮಾಡ್ತಾರೆ ಅನ್ನೋದನ್ನು ಕೂಡ ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಇದು ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಇದಕ್ಕೆ ನಮ್ಮ ಕಡೆ ಸೌತೆ ಬೀಜ ಅಂತ ಹೇಳ್ತಾರೆ. ಇದನ್ನು ನಾವು ಬೇಸಿಗೆ ಟೈಮಲ್ಲಿ ಮಾಡ್ತೀವಿ. ಬೇಸಿಗೆ ಟೈಮಲ್ಲಿ ಸೌತೆ ಬೀಜನ ಮಾಡಿ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು 1 ವರ್ಷದವರೆಗೂ ನಾವು ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದನ್ನು ಯಾವುದರಿಂದ ಮಾಡೋದು ಅಂತ ನೋಡೋದಾದರೆ, ನಾವು ನಮ್ಮ ಮನೆಯಲ್ಲಿ ಗೋಧಿನ ಚೆನ್ನಾಗಿ ಕ್ಲೀನ್ ಮಾಡಿ ಗಿರಣಿಗೆ ಹೋಗಿ ಹಿಟ್ಟನ್ನು ಹಾಕ್ಸ್ಕೊಂಡು ಬರ್ತೀವಲ್ಲ, ಸೊ ಆ ಹಿಟ್ಟಿಗೆ ಸ್ವಲ್ಪ ಬಾಂಬೆ ರವೆ, ಚಿರೋಟಿ ರವೆ ಅಂತೇನು ಕರಿತೀವಿ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ನಾವು ಹೇಗೆ ಕಲಸಿ ಇಟ್ಕೊತೀವೋ ಸೊ ಆ ರೀತಿ ಒಂದು 10-15 ನಿಮಿಷ ಕಲಸಿ ಇಟ್ಕೊಂಡು ಅದಾದಮೇಲೆ ಸೌತೆ ಬೀಜ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ನೀವು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನೋಡ್ತಾ ಇರ್ಬೋದು, ನಮ್ಮ ಮಮ್ಮಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ನಾನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ರೀಸೆಂಟಾಗಿ ಒಂದು 4 to 5 ಡೇಸಿಂದ ಬಿಸಿಲು ಬರ್ತಾ ಇದಲ್ಲ, ಸೊ ಆವಾಗ ತೆಗೆದಿರೋದು. ಬೇಸಿಗೆ ಟೈಮಲ್ಲಿ ಮಮ್ಮಿ ಜಾಬ್ ಹೋಗ್ತಾಯಿದ್ರು. ಸೊ ಜಾಬ್ ಮುಗಿಸ್ಕೊಂಡು ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಈ ಸತಿ ಮಾಡಿರಲಿಲ್ಲ. ಇದಕ್ಕಿಂತ ಮುಂಚೆ ಮಮ್ಮಿ ಜಾಬ್ ಬಿಟ್ಟು ಮನೇಲಿದ್ದರು. ಸೊ ಅವಾಗೆಲ್ಲ ಮಾಡ್ಕೊಂಡು ಇಟ್ಕೊತಾಯಿದ್ರು. ಬಟ್ ಈ ವರ್ಷ ಅವರು ಜಾಬ್ ಹೋಗ್ತಾ ಇರೋದ್ರಿಂದ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬಂದಿದ್ದಕ್ಕೆ ಒಂದು 2 ಡೇಸ್ ರಜೆ ಹಾಕಿದ್ರು. ಅದ್ರದ್ದು ನೆಕ್ಸ್ಟ್ ಡೇ ಸಂಡೇ ಇತ್ತು. ಅದರ ನೆಕ್ಸ್ಟ್ ಡೇ ಮಾರ್ಕೆಟ್ ಹೋಗೋಣ ಅಂತ ಒಂದಿನ ರಜೆ ಹಾಕಿದ್ರು. ಸೊ ಕಂಟಿನ್ಯೂಸ್ ಆಗಿ 4 ಡೇಸ್ ರಜೆ ಹಾಕಿದ್ರು. ಸೊ ಹೆಂಗೋ ಬಿಸಿಲಿದೆ ಅಲ್ಲ, ಇವಾಗ ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾಯಿದ್ರು. ನಾನು ಇದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಯೂಟ್ಯೂಬಲ್ಲಿ ಹಾಕೋಣ, ಚೆನ್ನಾಗಿರುತ್ತೆ, ಗೊತ್ತಿಲ್ಲದೆ ಇರೋರು ಕೂಡ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ಮಾಡೋದಕ್ಕೆ ಬೇಜಾರಂತ ಅನಿಸುತ್ತೆ ಒಂದೇ ಕಡೆ ಕೂತ್ಕೊಂಡು. ಬಟ್ ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲ್ ಟೈಮಲ್ಲಿ ಹಳ್ಳಿ ಮನೆಗಳೆಲ್ಲ ನೋಡಿರ್ತೀರಲ್ಲ, ಸೊ ಆಚೆ ಕಡೆ ಕೂತ್ಕೊಂಡು ಶಾವಿಗೆ ಎಲ್ಲ ಮಾಡೋರು ಮತ್ತು ಸೌತೆ ಬೀಜ ಮಾಡೋರು. ನಾವು ಅವ್ರ ಹತ್ರ ಹೋಗಿ ಹಿಟ್ಟು ಕೊಡಿ ಅಂತ ಕೇಳ್ತಾ ಇದ್ವಿ. ನಾವು ಸೌತೆ ಬೀಜ ಮಾಡ್ತೀವಿ ಅಂತ. ಬಟ್ ಅವರು ಮಕ್ಳ ಕೈಯೆಲ್ಲ ಗಲೀಜಿರುತ್ತೆ, ಮಣ್ಣಲ್ಲೆಲ್ಲ ಆಟ ಆಡಿರ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಹಿಟ್ಟು ಕೊಟ್ಟು ಕಳಿಸ್ತಾಯಿದ್ರು, ಇದ್ರಲ್ಲಿ ಮಾಡೋದಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಸೊ ನಾವು ಮನೆಗೆ ಬಂದು ಒಂದು ಪ್ಲೇಟ್ ತೊಗೊಂಡು ಮಾಡ್ತಾಯಿದ್ವಿ. ಅದು ನೆನಪಿನ ಹಾಗೆ ಇದೆ ನನಗೆ. ಇವರು ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿಯವರ 2ನೇ. ಇವರು ನಮ್ಮ ಮಮ್ಮಿಗೆ ಸೌತೆ ಬೀಜ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಂಡ್ ಸ್ಟಾರ್ಟಿಂಗ್ ಅಂತೂ ನೀವು ನೋಡೇ ಇರ್ತೀರ, ನನ್ನ ಮಗಳು ಕೂಡ ನಾನು ಸೌತೆ ಬೀಜ ಮಾಡ್ತೀನಿ, ನನಗೂ ಹಿಟ್ಟು ಕೊಡಿ ಅಂತ ತುಂಬ ಕಾಡ್ತಾ ಇದ್ಲು. ಸ್ಟಾರ್ಟಿಂಗಲ್ಲೇ ವೀಡಿಯೋಸ್ನ ನೀವು ನೋಡಿರ್ತೀರ ಅವಳು ಮಾಡ್ತಾ ಇರೋದು. ಇನ್ನು ನೆಕ್ಸ್ಟು ಈ ಸೌತೆ ಬೀಜ ಎಲ್ಲ ಬಿಸಿಲಲ್ಲಿ ಒಣಗಿಸಿ ಆದಮೇಲೆ ಯಾವ ರೀತಿ ರೆಸಿಪಿ ಮಾಡ್ಕೊಂಡು ತಿನ್ನಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಮ್ಮ ಮಮ್ಮಿ ಒಂದು ಪಾತ್ರೆಗೆ ಆಯಿಲ್ ಹಾಕಿದ್ದಾರೆ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾರೆ. ಇವಾಗ ನಮ್ಮ ಮಮ್ಮಿ ಮಾಡ್ತಾ ಇರೋದು ಉಪ್ಪಿಟ್ಟು. ಇವಾಗ ನಾವು ನಾರ್ಮಲ್ ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ತಾ ಇರೋದು. ಇದನ್ನು ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು. ನಮ್ಮ ಮಮ್ಮಿ ಇಲ್ಲಿ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದಾರೆ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದಾರೋ ಸೊ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ನಮ್ಮ ಮಮ್ಮಿ ಅಚ್ಚ ಖಾರದ ಪೌಡ್ರ್ ಹಾಕ್ತಾ ಇದ್ದಾರೆ. ಫಸ್ಟಿಗೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಇವಾಗ ಅಚ್ಚ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಖಾರ ಜಾಸ್ತಿ ತಿಂತಾರೆ, ಹಾಗಾಗಿ ಎರಡೂ ಮಿಕ್ಸ್ ಮಾಡಿ ಹಾಕೊಳ್ತಾ
ಮಾಡ್ಕೊಳ್ತಾ ಇದ್ದೀವಿ. ಖಾರ ಕಡಿಮೆ ತಿನ್ನೋರು ಇದ್ರು ಅಂತ ಅಂದರೆ ಸೊ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಂಡು ಹಾಕೋಬೋದು. ಇದಕ್ಕೆ ಇವಾಗ ನೀರನ್ನು ಹಾಕ್ತಾ ಇದ್ದೀವಿ. ಸೌತೆ ಬೀಜ ನಾವು ಜಾಸ್ತಿ ಬಿಸಿಲಲ್ಲಿ ಒಣಗಿಸಿರ್ತೀವಿ, ಸೊ ಹಾಗಾಗಿ ಕುದಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಕ್ವಾಂಟಿಟಿ ನೋಡಿ ನೀರನ್ನು ಹಾಕ್ಕೊಳ್ಬೇಕು. ಸೊ ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಸೊ ನಮ್ಮ ಮಮ್ಮಿ ಮತ್ತೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಇದನ್ನು ಬಿಡಬೇಕು. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ ಈ ಕವರಲ್ಲಿ, ಇದೇನೆ ಸೌತೆ ಬೀಜ ನಾವು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರುವಂಥದ್ದು. ಸೊ ಬಿಸಿಲಲ್ಲಿ ಒಣಗಿಸಿದಾಗ ಈ ರೀತಿ ಇರುತ್ತೆ. ಇದನ್ನು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು, ಪಾಯಸ ಕೂಡ ಮಾಡ್ಕೊಂಡು ತಿನ್ಬೋದು. ಪಾಯಸನ ನಾವಿನ್ನು ಮಾಡಿಲ್ಲ. ಸೊ ಯಾವಾಗ ಮಾಡ್ತಾರೋ ನಮ್ಮ ಮಮ್ಮಿ ಆವಾಗ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ನೀವು ಮಸಾಲ ಪೌಡರ್ಗಳನ್ನು ಹಾಕೊಳ್ಬೋದು, ವೆಜಿಟೇಬಲ್ಗಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಮಮ್ಮಿ ಕರಿಬೇವು ಹಾಕೋದನ್ನು ಮರ್ತೋಗಿದ್ರು, ಸೊ ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇದು ಕುದಿ ಬರೋ ಅಷ್ಟರಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಸೌತೆ ಬೀಜನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮಮ್ಮಿ. ನನ್ನ ತಮ್ಮನಿಗೆ ಸೌತೆ ಬೀಜದ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಪಾಯಸ ಅಷ್ಟಾಗಿ ಅವನು ತಿನ್ನೋದಿಲ್ಲ. ಸೊ ಹಾಗಾಗಿ ಅವನಿಗೋಸ್ಕರನೇ ಸ್ಪೆಷಲ್ಲಾಗಿ ಈ ಉಪ್ಪಿಟ್ಟನ್ನು ಮಾಡೋದು. ಯಾವಾಗಲಾದರೂ ಒಂದು ಸರ್ತಿ ಪಾಯಸ ಮಾಡಿದ್ರೆ ಆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಮೇ ಬಿ ನಾನು ಅಂದ್ಕೊಳ್ತೀನಿ ಯೂಟ್ಯೂಬ್ ವಿಡಿಯೋಗೋಸ್ಕರನೇ ಆ ಒಂದು ಪಾಯಸ ಮಾಡಬೇಕಾಗತ್ತೇನೋ ಅಂತ. ಇವಾಗ ನೀರು ಕುದೀತಾ ಇದೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ನಮ್ಮ ಮಮ್ಮಿ ಸೌತೆ ಬೀಜನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡ್ತಾರೆ. ಜಾಸ್ತಿ ಕುದಿಸಲ್ಲ ನಮ್ಮ ಮಮ್ಮಿ, ಯಾಕಂತಂದರೆ ನನ್ನ ತಮ್ಮನಿಗೆ ಸಾಫ್ಟ್ ಆದರೆ ಇಷ್ಟ ಆಗಲ್ಲ, ಸ್ವಲ್ಪ ಗರಿ ಗರಿಯಾಗಿರಬೇಕು ಉಪ್ಪಿಟ್ಟು. ಈ ವಿಡಿಯೋನ ನೋಡಿ ಯಾರಾದರೂ ಸೌತೆ ಬೀಜದ ಉಪ್ಪಿಟ್ಟು ಮಾಡೋರಿದ್ದರೆ ನಿಮಗೆ ಟೇಸ್ಟ್ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಕುದಿಸ್ಕೊಳ್ಳಿ. ಸಾಫ್ಟ್ ಆಗಬೇಕು ಅಂತ ಅಂದರೆ ಒಂದು 5 ನಿಮಿಷ ಕುದಿಸ್ಕೊಳ್ಳಿ, ಇಲ್ಲ ಗರಿ ಗರಿ ಆಗಬೇಕು ಅಂತ ಅಂದರೆ 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಕೊಳ್ಳಿ. ಸೊ ಇವಾಗ ಇದು ತಿನ್ನೋದಕ್ಕೆ ರೆಡಿ ಆಗಿದೆ. ಇದು ಬಿಸಿ ಇರೋದ್ರಿಂದ ಒಂದು 2 ನಿಮಿಷ ಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡು ನಮ್ಮ ಮಮ್ಮಿ ನನ್ನ ಮಗನಿಗೆ ಕೈಗೆ ಕರಿಮಣಿ ಹಾಕಿದ್ರು, ದೃಷ್ಟಿ ಆಗಬಾರ್ದು ಅಂತ ಅಂದ್ಬಿಟ್ಟು. ಅದು ತುಂಬ ಟೈಟ್ ಆಗ್ತಾ ಇತ್ತು ಅಂತ ಹೇಳಿ ಅದನ್ನು ತೆಗೆದು ಅದು ಸೆಂಟ್ರಲ್ಲಿ ಒಂದೊಂದು ಗೋಲ್ಡನ್ನು ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು. ಸೊ ಆಗ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಈ ಗುಂಡುಗಳನ್ನು ಆಲ್ರೆಡಿ ನಾವು ಅಕ್ಷಯ ತೃತೀಯ ದಿನವೇ ತಗೊಂಡಿದ್ದು. ಅಕ್ಷಯ ತೃತೀಯ ವ್ಲಾಗ್ ಹಾಕಿದಾಗೂ ನಾನು ಹೇಳಿದ್ದೀನಿ ನಮ್ಮ ಮಮ್ಮಿ ಈ ಥರ ಗೋಲ್ಡ್ ತೊಗೊಂಡಿದ್ರು ಅಂತ. ಆ್ಯಂಡ್ ಗಿಫ್ಟ್ ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ. ಇದಕ್ಕೆ ಮೋಲ್ಮಲೆ ಗುಂಡು ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಈಗೂ ಮಕ್ಕಳ ಕೈಗೆ ಹಾಕ್ತಾರೆ. ಆ್ಯಂಡ್ ನಾವು ಚಿಕ್ಕವರಿದ್ದಾಗಲೂ ಕೂಡ ನಮ್ಮ ಮಮ್ಮಿ ಹಾಕಿದ್ರು. ಸೊ ಇವಾಗ ನಿಮ್ಮ ಮಕ್ಳಿಗೂ ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಗೋಲ್ಡ್ ಗುಂಡನ್ನು ತೊಗೊಂಡು ಬಂದಿದ್ರು. ಆ್ಯಂಡ್ ನನ್ನ ಮಗಳಿಗೆ ಸಿಲ್ವರ್ ಗುಂಡುಗಳನ್ನು ತೊಗೊಂಡು ಬಂದು ಹಾಕಿದ್ವಿ. ಬಟ್ ಅವಳಿಗೆ ಜಾಸ್ತಿ ದಿನ ಅದನ್ನು ಹಾಕೋದಕ್ಕಾಗಲಿಲ್ಲ. ಒಂದು 4 ದಿವಸ ಅಷ್ಟೇ ಹಾಕಿದ್ವೇನು. ನೀವು ಆಲ್ರೆಡಿ ತುಂಬ ವೀಡಿಯೋಸು ಫೋಟೋಸ್ ಎಲ್ಲ ನೋಡಿರ್ತೀರ ಅವಳಿಗೆ ಕೈಗೆ ಒಂದು ಚಿಕ್ಕದು ಎಕ್ಸ್ಟ್ರಾ ಬೆರಳಿದೆ. ಸೊ ಈ ಥರ ದಾರದಲ್ಲಿ ಪೋಣಿಸಿ ಹಾಕಿದ್ರೆ ಅದು ಆ ಬೆರಳಿಗೆ ಸಿಕ್ಕಾಕೊಳ್ತಾ ಇತ್ತು. ಸೊ ಹಾಗಾಗಿ ನಾವು ಅವಳಿಗೆ 3-4 ದಿವಸ ಅಷ್ಟೇ ಹಾಕ್ಬಿಟ್ಟು ತೆಗೆದು ಆಮೇಲೆ ಅವಳ ಕೈಗೆ ಕಡ ತೊಗೊಂಡು ಬಂದು ಹಾಕಿದ್ವಿ. ಅವಳಿಗೆ ಯಾವ ಥರ ಡಿಸೈನ್ ಕಡ ತೊಗೊಂಡಿದ್ದೀನಿ ಅಂತ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ನೋಡಿದ್ರಲ್ವಾ, ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.